ರಾಜಕೀಯ ಜೀವನಕ್ಕೆ 50 ವರ್ಷ ಹಿನ್ನೆಲೆ ಬಿಎಸ್ವೈ ಅಭಿಮಾನೋತ್ಸವ ನಡೀತಾ ಇದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಹಬ್ಬ ನಡೀತಾ ಇದೆ. 10 ಲಕ್ಷ ಜನ ಭಾಗಿಯಾಗ್ತಾ ಇದ್ದಾರೆ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ. ಮಾದರ ಚೆನ್ನಯ್ಯ ಗುರುಪೀಠ ಪಕ್ಕದ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮನ ಮಾಡ್ತಾ ಇದ್ದಾರೆ. ಅಭಿಮಾನೋತ್ಸವದಲ್ಲಿ ನೂರಾರು ಮಠಾಧೀಶರು ಭಾಗಿಯಾಗ್ತಾ ಇದ್ದಾರೆ. 5 ದಶಕಗಳ ರಾಜಕೀಯ ಪಯಣದ ಸ್ಮರಣಾರ್ಥ ಮಾಡ್ತಾ ಇರುವಂತಹ ಅದ್ದೂರಿ ಕಾರ್ಯಕ್ರಮ ಇದು. ರೈತ ನಾಯಕ ರಾಜಾಹುಲಿ ಎಂದೇ ಖ್ಯಾತಿ ಪಡೆದಿರುವಂತಹ ಬಿಎಸ್ವೈ ಅವರ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ. ನಿನ್ನೆ ಅದ್ದೂರಿ ಪುರ ಪ್ರವೇಶ ನಡೆದಿತ್ತು. ಇವತ್ತು 10 ಲಕ್ಷಕ್ಕೂ ಹೆಚ್ಚು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕ್ಷಣಗಣನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಆಗಮಿಸಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕೋಟೆನಾಡು ಚಿತ್ರದುರ್ಗದಲ್ಲಿ ಸಾವಿರಾರು ಮಂದಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಕೆ ಹರಿದು ಬಂದಿದ್ದ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಅದ್ದೂರಿ ಅಭಿಮಾನೋತ್ಸವ ಕಾರ್ಯಕ್ರಮ ಇದು. 5 ದಶಕಗಳ ರಾಜಕೀಯ ಪಯಣವನ್ನ ಸ್ಮರಿಸುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು. ಜೈ ಶ್ರೀರಾಮ್. ಇದಪ್ಪ ಎನರ್ಜಿ ಅಂದ್ರೆ. ಇನ್ನೊಂದು ಸಲ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದಪ್ಪ ಎನರ್ಜಿ ಅಂದ್ರೆ. ಇನ್ನೊಂದು ಸಲ ಅಭಿಮಾನಿಗಳ ಅಭಿಮಾನೋತ್ಸವಕ್ಕೆ 5 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಕಾರ್ಯಕ್ರಮಕ್ಕೆ ಹುಷಾರಾಗಿ ಬಂದು ಹೋದ್ರೆ ಅದೇ ನನಗೆ ಗೌರವ ಅಂತ ಬಿಎಸ್ವೈ ಅಭಿಮಾನೋತ್ಸವ ಆರಂಭಕ್ಕೂ ಮುನ್ನ ಹೇಳಿಕೆ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಿಎಂ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕರ್ನಾಟಕದಲ್ಲೂ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಗೆಲುವು ಸಿಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗೋದಿದೆ. ನಮ್ಮ ನಿರೀಕ್ಷೆ ಪ್ರಕಾರ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ಅಂದಾಜು ಮಾಡಿದ್ದೇವೆ. ನಾನು ಒಂದೇ ಒಂದು ವಿನಂತಿ ಮಾಡುವಂತಹದ್ದು, ಯಾರು ಬಹಳ ದೂರದಿಂದ ಬಸ್ಗಳಲ್ಲಿ ಬರ್ತಾ ಇದ್ದಾರೆ, ಪೈಪೋಟಿ ಮಾಡ್ದೇನೆ ಶಾಂತ ರೀತಿಯಲ್ಲಿ ವಾಪಸ್ ಅವ್ರ ಊರು ತಲುಪಿದ್ರೆ ಅದೇ ನಾನು ಕೊಡುವಂಥ ದೊಡ್ಡ ಕೊಡುಗೆ. ಆದ್ದರಿಂದ ಯಾರ್ಯಾರು ದೂರದಿಂದ ಬರ್ತಾ ಇದ್ದಾರೆ ಅವರು ಭಾಳ ಎಚ್ಚರಿಕೆಯಿಂದ ಬರಬೇಕು. ಬಸ್ಸುಗಳಲ್ಲಿ ಪೈಪೋಟಿ, ಕಾರುಗಳಲ್ಲಿ ಪೈಪೋಟಿ ಮಾಡದೇನೆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸ್ಥಳಗಳಿಗೆ ತಲುಪಬೇಕು ಅಂತ ಕೈ ಜೋಡಿಸಿ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾನೆ. 50 ವರ್ಷ ಈ ಥರ ತಾತ ಆ ಥರ ಅಷ್ಟೆಲ್ಲ ಪೊಲಿಟಿಕಲ್ ಲೈಫಲ್ಲಿ ಈ ಥರ ಕೆಲಸ ಮಾಡಿದರೆ ಭಾಳ ಖುಷಿ ಆಗುತ್ತೆ. ಮತ್ತು ಈ ಥರ ಜನರ ಆಶೀರ್ವಾದದಿಂದ ಎಲ್ಲ ಮಾಡಿರೋದು, ಈ ಥರನೇ ಎಲ್ಲ ಮಾಡ್ತಾ ಅಂತೇಳಿ ನಾವು ಪೂರ್ತಿ ಫ್ಯಾಮಿಲಿ ಎಲ್ಲ ಈ ಥರನೇ ಎಲ್ಲ ಜನರು ಸೇವೆ ಮಾಡ್ಕೊತಾ ಇರ್ತೀವಿ. ಈಗ ರೈತ ನಾಯಕರು ಅಂದಿದ್ದಕ್ಕೆ ಈಗ ಒಂದು ಹೇಳ್ಬೇಕಂದ್ರೆ, ಈಗ ಇಡೀ ದೇಶದಲ್ಲಿ ಮೊದಲನೇ ಸಲ ರೈತರು ಬಡ್ಜೆಟ್ ಮಂಡಳಿ ಮಾಡಿದಂದರೆ ತಾತ ಅವರು. ಸೊ ಅದರಿಂದ ರೈತರಿಗೂ ಪ್ರೀತಿ ಎಲ್ಲ ತುಂಬ ಇದೆ ತಾತನ ಮೇಲೆ. ಸೊ ಅದನ್ನೇ ನಡ್ಸ್ಕೊತ ಹೋಗ್ತಾರೆ. ಈಗ ಅಪ್ಪಾಜಿ ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲ ಕೆಲಸ ಮಾಡಿರೋದು ಎಲ್ಲ ಹಂಗೆ ನಡ್ಸ್ಕೊಂಡು ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.